ಹಿರಿಯರಾದ ಶ್ಯಾಮನೂರು ಶಿವಶಂಕರಪ್ಪನವರ ನಿಧನ ವಾರ್ತೆ ತಮಗೆಲ್ಲ ಗೊತ್ತೇ ಇದೆ. ಈಗ 6:20 ಶಿವೈಕ್ಯರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಮ್ಮ ವರ್ಷ ಆಸ್ಪತ್ರೆಯಿಂದ ಮಹಾಸಭಾಕ್ಕೆ 10:00 ಮಹಾಸಭಾದಲ್ಲಿ ಒಂದು ಅರ್ಧ ಗಂಟೆ ಇಲ್ಲಿ ಮಹಾಸಭಾದಲ್ಲಿ ಇಡಲಾಗುತ್ತದೆ. ಅಲ್ಲಿಂದ ದಾವಣಗೆರೆಗೆ 11:30ರಿಂದ ಬೆಂಗಳೂರಿಂದ ದಾವಣಗೆರೆಗೆ ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಮುಟ್ಟಿ ಮಾನ್ಯ ಸಚಿವರಾದ ಶ್ಯಾಮನೂರು ಶಿವಶಂಕರಪ್ಪನವರ ಪುತ್ರರಾದ ಮಲ್ಲಿಕಾರ್ಜುನವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಮತ್ತು ಗಣ್ಯವರಿಗೆ ಎಲ್ಲರಿಗೂ ಅಲ್ಲಿಗೆ ದರ್ಶನಕ್ಕೆ ಇಡಲಾಗುತ್ತದೆ. 7ರಿಂದ 12:30ವರೆಗೂ ಶ್ಯಾಮನೂರು ಶಿವಶಂಕರಪ್ಪನವ್ರನ್ನ ಮಲ್ಲಿಕಾರ್ಜುನವರ ಮನೆಯಲ್ಲಿ ಇಡಲಾಗುತ್ತೆ. ಅಲ್ಲಿಂದ ಸಾರ್ವಜನಿಕ ದರ್ಶನಕ್ಕೋಸ್ಕರ ದಾವಣಗೆರೆ ಮಧ್ಯಭಾಗದಲ್ಲಿರತಕ್ಕಂಥ ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೋಸ್ಕರ ಅಲ್ಲಿ 1-1.5 ಗಂಟೆ ಇಡಲಾಗುತ್ತದೆ. ಅಲ್ಲಿಂದ 4 ಗಂಟೆಗೆ ಅವರ ಶ್ಯಾಮನೂರು ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅವರ ಸಮಾಧಿ ಮಾಡೋದು ಅಂತ್ಯಕ್ರಿಯೆ. ಅಲ್ಲಿಂದ ಸಕಲ ನಮ್ಮ ವೀರಶೈವ ಸಂಪ್ರದಾಯದಂತೆ ಎಲ್ಲ ಅಲ್ಲಿ 5:05 ಒಳಗಡೆ ಸೂರ್ಯ ಮುಳುಗೋದ್ರೊಳಗೆ ಅವರ ಅಂತ್ಯಕ್ರಿಯೆ ಎಲ್ಲ ಆಗ್ತಾಯಿದೆ. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಿಸಲಾಗಿದೆ. ಇದೊಂದು ಭಾಳ ಒಂದು ಸಮಾಜದ ದೊಡ್ಡ ಒಂದು ಹಿರಿಯ ಚೇತನನ ನಾವೆಲ್ಲ ಕಳ್ಕೊಂಡು ನಮಗೆ ಭಾಳ ಅತ್ಯಂತ ದುಃಖ ಆಗಿದೆ. ಭಾಳ ಅತ್ಯಂತ ನಾವು ಅವರಲ್ಲಿ ಒಡನಾಡಿಯಾಗಿ ಭಾಳ ವರ್ಷಗಳಿಂದ ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಸ್ನೇಹಿತರನ್ನು ಪ್ರೀತಿ ಮಾಡಿಸೋದು ನಾವೆಂದೂ ಮರೆಯೋಕ್ಕಾಗಲ್ಲ. ಅಂಥ ಒಂದು ಚೇತನ ಇಡೀ ಒಂದು ಏನು ವೀರಶೈವ ಸಮಾಜಕ್ಕಲ್ಲ, ಇಡೀ ನಾಡಿಗೆ ಒಂದು ದೊಡ್ಡ ಆಘಾತ ಇದು. ಭಾಳ ಅಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಎಲ್ಲ ರಂಗದಲ್ಲಿ ರಾಜಕೀಯ ಇರಲಿ, ವ್ಯವಹಾರ ಇರಲಿ ಮತ್ತು ತನ್ನ ವಿದ್ಯಾಸಂಸ್ಥೆಯಲ್ಲಿ ಭಾಳ ಅತ್ಯಂತ ಎತ್ತರಕ್ಕೆ ಬೆಳೆಸಿ ಸುಮಾರು 7-8 ಸಾವಿರ ಜನ ಅವರಲ್ಲಿ ಡಾಕ್ಟ್ರುಗಳು, ವಿದ್ಯಾಸಂಸ್ಥೆಗಳಿಗೆ ಒಂದು ಜೀವನ ಕೊಟ್ಟರಂಥ ಒಂದು ಚೇತನ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟೊಂದು ಬೆಳೆದು ನಾಡಿಗೆ ಒಂದು ದೊಡ್ಡ ಕೊಡುಗೆ ಅವ್ರದ್ದು, ಭಾಳ ಅಪಾರವಾದ ಕೊಡುಗೆ. ದಾನ ಧರ್ಮ ಮತ್ತು ಅವರು ಭಾಳ ಅತ್ಯಂತ ತಂದೆ ತಾಯಿಗಳಲ್ಲಿ, ಅಣ್ಣ ತಮ್ಮಗಳು, ಸ್ನೇಹಿತರಲ್ಲಿ ಭಾಳ ಗೌರವವಾಗಿ ನಡ್ಕೊಂಡು ಬಂದಂಥ ಒಂದು ಚೇತನ ಅದು. ಅವರು ನಾವು ಒಂದು 100 ವರ್ಷ ಅವರು ದಾಟ್ಬೋದು ಅಂತ ನಾವು ಭಾಳಷ್ಟು ಕನಸು ಕಂಡಿದ್ವಿ. ದೇವರು ಅವ್ರನ್ನ ಬೇಗ ಕರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ನಾವೆಲ್ಲರೂ ಕೋರ್ತಾ ಇದ್ದೀವಿ. ಇದು ಆ ಒಂದು ಶಿವಶಂಕರಪ್ಪನವ್ರನ್ನ ನಾವಂತ ಸಮಾಜಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಎಷ್ಟು ಗಂಟೆ ಕರ್ಕೊಂಡು ಅಷ್ಟಿಷ್ಟು ಇಲ್ಲಿಂದ ಎಷ್ಟು ಗಂಟೆ ಕರ್ಕೊಂಡು ಹೋಗ್ತಾರೆ? ಇಲ್ಲಿಂದ ಅರ್ಧ ಗಂಟೆಯಿಂದ ಮಹಾಸಭಾದಿಂದ ಸೀದಾ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನವರ ಮನೆಯಲ್ಲಿ ಮತ್ತೊಂದು ಸರಿ ಹೇಳ್ತೇನೆ, ಹೈಸ್ಕೂಲ್ ಫೀಲ್ಡ್ನ ಸಾರ್ವಜನಿಕ ದರ್ಶನಕ್ಕೆ. ಅಲ್ಲಿಂದ ಕಲ್ಲೇಶ್ವರ ಮಿಲ್ನಲ್ಲಿ 5:05 ಒಳಗಡೆ ಅವರ ಅಂತ್ಯಕ್ರಿಯೆ ನಮ್ಮ ವೀರಶೈವ ಸಂಪ್ರದಾಯದ ಪ್ರಕಾರ ಅಲ್ಲಿ ಎಲ್ಲ ನೆರವೇರಿಸ್ತಾರೆ. ಎಲ್ಲ ಅವರ ಕುಟುಂಬದ ವರ್ಗದವರೆಲ್ಲ ಇಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರ ಒಂದು ಎಲ್ಲರೂ ಕೂತು ಮಾತಾಡಿ ಈ ಒಂದು ನಿರ್ಣಯ ಮಾಡಿ ಜನರಿಗೆ ಗೊತ್ತಾಗಲಿ. ಒಂದು ಗೊಂದಲ ಇದೆ, ನಾಳೆ ಮಾಡ್ತಾರೋ ಮಂಗಳವಾರ ಮಾಡ್ತಾರೆ ಏನೋ ಅಂತ. ಅದೇನೂ ಅಲ್ಲ, ನಾಳೆ ಸಾಯಂಕಾಲ 5 ಗಂಟೆಗೆ ಅವರ ಅಂತ್ಯಕ್ರಿಯೆ ದಾವಣಗೆರೆಯಲ್ಲಿ ನಡೀತಾ ಇದೆ.
ಬರೋಣ ಮೇಲೆ ಹೋಗಿದ್ರ ಇಲ್ಲೇ ಹೋಗ್ಬೋದು ಮೇಲ್ಗಡೆ. ಕ್ಯಾಮ್ರಾ ಸ್ವಲ್ಪ ಡೌನ್ ನೋಡ್ಕೊ. ಬರೋಣ ಮೇಲೆ ಹೋಗಿದ್ರ ಇಲ್ಲೇ ಹೋಗ್ಬೋದು ಮೇಲ್ಗಡೆ. ಕ್ಯಾಮ್ರಾ ಸ್ವಲ್ಪ ಡೌನ್ ನೋಡ್ಕೊ. ಇಲ್ಲೆಲ್ಲ ಹೋಗಿದ್ರು. ಸ್ವಲ್ಪ ಅಡ್ಡ ಇದು ಮಾಡಬೇಡಿ, ನೀವು ಆ ಕಡೆ ಇರಿ. ಕ್ಲಿಕ್ ಮಾಡಿ.